ಬೇರೆ ಬೇರೆ ಕಡೆಗೆ ಬ್ಯಾನ್ ಆಗಿರುವಂಥದ್ದೆಲ್ಲವೂ ಕೂಡ ಇಂಡಿಯಾದಲ್ಲಿ ಆರಾಮಾಗಿ ಓಡಾಡ್ತವೆ ಸರ್. ಅದನ್ನು ನಾನು ಹೇಳಿದ ಸೆಂಟ್ರಲ್ ಗೌರ್ಮೆಂಟ್ಗೆ ಲೆಟರ್ ಬರೀತಿದ್ದೇನೆ. ನೀವು ಅಮೇರಿಕಾದಲ್ಲಿರೋ ಚಾಕ್ಲೇಟ್ ಕಂಪನಿ ಅಲ್ಲೇ ಚಾಕ್ಲೇಟ್ ಟೇಸ್ಟೇ ಬೇರೆ, ಅಲ್ಲೇ ಶುಗರ್ ಕಂಟೆಂಟೇ ಬೇರೆ. ಭಾರತಕ್ಕೆ ಒಂದು ಉತ್ಪಾದನೆ ಬೇರೆ, ಅಲ್ಲಿ ಎಲ್ಲ ಡಯಟ್ ಅಂತ ಹೇಳಿ ಅಲ್ಲಿ ಶುಗರ್ ಇಲ್ಲದಂತ ಇವತ್ತು ಕೋಲ್ಡ್ ಡ್ರಿಂಕ್ ಬರ್ತದೆ. ಇಲ್ಲಿ ಬಂದರೆ ಕರೆಕ್ಟ್ ಉಲ್ಟ. ನಾನು ಇದು ಯಾಕೆ ಅಂತ ಕೇಳಿದ್ದೆ. ನಾನು ನೋಡುವಾಗ ಇದು ಅಲ್ಲಿ ಆ ಕಂಪನಿಗೆ ಇಷ್ಟು ಪರ್ಸೆಂಟೇಜ್ ಮಾತ್ರ ಹಾಕಲಿಕ್ಕೆ ಶುಗರ್, 25%, ಅದಕ್ಕಿಂತ ಜಾಸ್ತಿ ಹಾಕಲಿಕ್ಕೆ ಇಲ್ಲ. ಹಾಗಂಗಿಲ್ಲ, ಕಲರು ಅಷ್ಟೇ. ಇಲ್ಲಿ ಬಂದಾಗ ಇಟ್ಸ್ ಅಪ್ ಟು 200% ಅಲೌಡ್. ನನಗೆ ಏನಿದು ಕೇಳಿದ್ದೆ ನಾನು. ಅದೇನಂತ ಹೇಳಿದ್ರೆ ಇವರಿಗೆ ಇಂಟರ್ನ್ಯಾಷನಲ್ಗೆ ಕಂಪನಿ ಅಲ್ಲ, ಬರುವಾಗ ಅವ್ರು ಕೇಳಿದ ಕನೆಕ್ಷನ್ ಎಲ್ಲ ಕಣ್ಣು ಚೈನ್ ಹಾಕಿದ್ದೇವೆ, ನಾವು ಒಪ್ಪಿದ್ದೇವೆ. ಅದು ಸೊ ದೇ ಟು ಚೇಂಜ್ ದ ರೂಲ್ಸ್. ಅಲ್ಲಿರೋ ನಾನು ಅದನ್ನು ಸಿಸ್ಟಮ್ ಮಾಡಲಿಕ್ಕೆ ಹೊರಟೆ. ನಾನು ಹೇಳಿದೆ ಬಂದೊಮ್ಮೆ ಆದೇಶ ಕೂಡ ಮಾಡಿದೆ ಅಧಿಕಾರಿಗಳಿಗೆ, ಅದನ್ನು ಹೋಗಿ ಬಂದ್ ಮಾಡಿ, ಯಾವುದು ಸೇಲೆ ಮಾಡೋದು ಬೇಡ, ಅಲ್ಲಿ ಯಾವುದು ಕೊಡ್ತಾರೆ ಅದೇ ಟೇಸ್ಟ್ ಅದೇ ಕ್ವಾಲಿಟಿ ಕೊಟ್ಟರೆ ಮಾತ್ರ ಅಂತ. ಅದಕ್ಕೆ ನಮ್ಮ ವಿ ಆರ್ ಹೆಲ್ಪ್ಲೆಸ್ ಬಿಕಾಸ್ ದಿಸ್ ರೂಲ್ಸ್ ಅವ್ರಿಗೆ ಕೊಡ್ತದೆ. ಇನ್ನು ನೋಡಿ, ಚಿಕನಿಗೆ ಫ್ರೋಝನ್ ಐಟಮ್ಗೆ 8 ತಿಂಗಳ ತನಕ ಬರ್ಗರ್ ಶಾಪ್ ಇದೆ. ನಾನು ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿ ನಾನು ರನ್ ಮಾಡಿಸಿದೆ. ಅಪ್ ಟಿಲ್ 8 months ದೇ ಕ್ಯಾನ್ ಕೀಪ್ ಕೋಲ್ಡಲ್ಲಿ -34. ಅದು ಅಷ್ಟೇ ಚಿಂತೆ ಅಲ್ಲ. ಒಮ್ಮೆ ಹೋಗ್ಬಿಟ್ಟು ಇದು ಆಗ ಓಪನ್ ಮಾಡ್ತಾರೆ, ಇಡ್ತಾರೆ, ಬಿಡ್ತಾರೆ, ಎಷ್ಟಿದು ಕೂಡ. ಅದಕ್ಕಾಗಿ ನಾನು ನೋಡುವಾಗ ಏನಿದು ಎಲ್ಲ ನಿಮ್ಮ ಮಲ್ಟಿನ್ಯಾಷನಲ್ ಕಂಪನಿ ಬ್ರ್ಯಾಂಡ್ ಮಾತ್ರ, ಹೆಸರು ಮಾತ್ರ ಚೇಂಜ್ ಇವರೇ. ನೋಡಿ ನಾವು ಎಷ್ಟು ಒಂದು ಸೈಕಾಲಜಿಕಲಿ ನಾವು ಇದಾಗ್ತದೆ ಅಂತ ಹೇಳಿದರೆ, ಮಲ್ಟಿನ್ಯಾಷನಲ್ಗೆ 2-3 ಕಂಪನಿ ಇದೆಯಲ್ಲ, ಇವರಿಗೆ ಚಿಕನ್ ಎಲ್ಲ ಬರೋ ಒಂದೇ ಕಡೆಯಿಂದ ನೋಡಿ, ಒಂದೇ ಕಡೆಯಿಂದ ಒಂದು ದೊಡ್ಡ ಕಂಪನಿಯವರು ಚಿಕನ್ ಪೊರ್ಸೆಸ್ ಮಾಡಿ ಹೊಸಕೋಟೆಯಲ್ಲಿ ಒಂದೇ ಕಂಪನಿ ಅಂದರೆ ಬೇರೆ ಬೇರೆ 2 ಕಂಪನಿ, ಅವ್ರದ್ದೇ ಕಂಪನಿ, ಓನರ್ ಸೇಮ್, ಕಂಪನಿ ಹೆಸರು ಬೇರೆ ಬೇರೆ. ಅಲ್ಲಿಗೆ ಹೋಗಿ ಅಲ್ಲಿ ಅದನ್ನು ಕಟ್ ಮಾಡಿ ಮ್ಯಾರಿನೇಟ್ ಮಾಡಿ ಪ್ಯಾಕ್ ಮಾಡಿ ಮತ್ತೆ ರಿಟರ್ನ್ ಇದೇ ಕಂಪನಿಗೆ ಬರ್ತದೆ. ಅವರು ಇದನ್ನು ಎಲ್ಲ ರಾಜ್ಯದ ಔಟ್ಲೆಟ್ಗೆ ಹೋಗಿ ಮಾರಾಟ ಮಾಡ್ತಾರೆ, ಮುಟ್ಟಿಸೋದು ಯಾವುದು ಈ ಚಿಕನನ್ನು. ಮತ್ತು ಅದಕ್ಕೆ ಸಿಕ್ಕುವ ಬನ್ನು ಜಿಗ್ನಿಯಲ್ಲಿ ಎಲ್ಲ ಕಂಪನಿ ಒಬ್ಬನೇ ಮಾಡೋದು, ಹೆಸರು ಮಾತ್ರ ಬೇರೆ ಬೇರೆ, ಹೆಸರು ಮಾತ್ರ ಬೇರೆ ಬೇರೆ, ಬನ್ನು ಕೂಡ ಅಲ್ಲಿ ಒಬ್ಬನೇ ಮಾಡೋದು. ಇದರಲ್ಲಿ ಇದಕ್ಕೆ ಬೇಕಾದಂಥ ಮೈನಸ್ ಎಲ್ಲವೂ ಹರಿಯಾಣದಿಂದ ಬರೋದು. ದೊಡ್ಡ ಲಾಭಿ ಸರ್ ಇದು. ಔಟ್ಲೆಟ್ ಮಾತ್ರ ಬೇರೆ ಬೇರೆ ಹೆಸರು, ಬೇರೆ ಬೇರೆ ಔಟ್ಲೆಟ್, ಅವರ ಮಸಾಲ ಪುಡಿ ಬೇರೆ ಬೇರೆ. ಇವರು ಇದನ್ನೆಲ್ಲ 8 ತಿಂಗಳು ಇಡ್ಬೋದು ಅಂತ ಕಾನೂನಲ್ಲಿದೆ ಅವ್ರಿಗೆ, 8 months ಇಡ್ಬೋದು ಅಂತೇಳಿ. ನಾನು ಹೇಳಿದೆ ಆಯ್ತಪ್ಪ 8 ತಿಂಗಳು ಇಡಲಿ, ಬಟ್ ಜನರಿಗೆ ಹೇಳಿ ಇದು 8 ತಿಂಗಳ ಚಿಕನ್, ಇದು 3 ತಿಂಗಳ ಚಿಕನ್ ಅಂತ ಹೇಳಿ. ಬಣ್ಣು ನಮ್ಮ ಮನೆಯಲ್ಲಿ ಬಣ್ಣು ಮಾಡಿದರೆ 1-2 ದಿವಸದಲ್ಲಿ ಗಟ್ಟಿ ಆಗ್ತದೆ, ಹೌದಾ? ಇದು 1 ತಿಂಗಳು 3 ತಿಂಗಳಾದರೂ ಕೂಡ ಬಣ್ಣು ಸಾಫ್ಟೇ ಇರಬೇಕಾದ್ರೆ ಇದಕ್ಕೆ ಹಾಕಿದಂಥ ಔಷಧಗಳು ಎಷ್ಟಿರಬೇಕು? ಮಾಫಿಯಾ ಸರ್ ಇದು, ಅಲ್ವಾ? ದೊಡ್ಡ ಮಾಫಿಯಾ. ನಾನು ಹೇಳಿದೆ ಇವರು 8 ತಿಂಗಳ ಚಿಕನ್ 3 ತಿಂಗಳ ಬಣ್ಣು ಕೊಡೋದಾದರೆ ಇವರು ಜನರು ಹೇಳಿ ಅಲ್ಲ, ಈ ಬಣ್ಣಿಗೆ 2 ತಿಂಗಳಾಗಿದೆ, ಈ ಚಿಕನ್ನಿಗೆ 8 ತಿಂಗಳಾಗಿದೆ, ಮತ್ತು ತಿನ್ನೋರು ತಿಂತಾರೆ, ಬಿಡೋರು ಬಿಡ್ತಾರೆ, ಏನು ಮಾಡಲಿಕ್ಕೆ ಸಾಧ್ಯ? ಕರೆಕ್ಟ್. ಸೊ ಅಷ್ಟು ಇವತ್ತು ಈ ಫುಡ್ ಇದರಲ್ಲಿ ಜನ ಅಷ್ಟು ಸೈಕಾಲಜಿಕಲಿ ಇವತ್ತು ದೇವಕ್ಕೆ ಬಿನ್ ಕ್ಯಾರಿಡ್ ಅವೇ. ಅದು ಆಲೋಚನೆ ನಾವು ಕೂಡ ಅಷ್ಟೇ, ಎಲ್ಲ ಅಂತ ಅವ್ರಂತಲ್ಲ, ಎಲ್ಲ ಜನರು ಕೂಡ ಅದನ್ನು ನಾವು ಇದಾಗಿ ಬಿಟ್ಟಿದ್ದೇವೆ. ಈಗ ಅದನ್ನು ಆಲೋಚನೆ ನಾವು ಮಾಡ್ತಾ ಇಲ್ಲ. ಆಮೇಲೆ ಬೇಕಾಬಿಟ್ಟು ಏನು ಬೇಕಾದ್ರೂ ಹಾಕ್ಬೋದು ಸರ್. ಈಗ ಕಲರ್ ಸುರಿಬಹುದು, ಏನು ಬೇಕು. ಆಮೇಲೆ ಅಜಿನೋಮೋಟೋ ಸಿಗುತ್ತೆ ನೋಡಿ, ಹೌದು, ಆ ರುಚಿ ಜಾಸ್ತಿ ಮಾಡುವಂಥ ಪೌಡರ್, ಟೇಸ್ಟಿಂಗ್ ಪೌಡರ್, ಅದಂತೂ ಹೇಳ್ತೀನಿ ವಿಪರೀತ. ಹೌದು, ವಿಪರೀತ ಮಾರಾಟ ಆಗುತ್ತೆ, ಎಲ್ಲಿ ಬೇಕಾರಲ್ಲಿ ಸಿಗುತ್ತೆ, ಎಲ್ಲಿ ಸಿಗ್ತದೆ. ಆಮೇಲೆ ಕಡಿಮೆ, ಅದರಲ್ಲೂ ಕೂಡ ನೀವು ಒಳ್ಳೆ ಕ್ವಾಲಿಟಿದಾದ್ರೂ ಒಂಥರ, ಕಡಿಮೆ ಕ್ವಾಲಿಟಿದು ನಿಮಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಸತ್ಯ. ಏನಾದರೂ ಅದಕ್ಕೇನಾದರೂ ಒಂದು ಮಾಡಬೇಕು ನೀವು. ಅದೇ ಇದನ್ನು ಇರೋದು ಸಿಸ್ಟಮ್. ಒಂದು ನಾವು ಲ್ಯಾಬ್ ಸರಿ ಮಾಡಬೇಕು, ಕಂಪ್ಲೀಟ್ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಲ್ಯಾಬ್ ಆಗಬೇಕು. ನಾವೇನೊಂದು ಕರೆಕ್ಟಾದ ಲ್ಯಾಬ್ ಮಾಡಿದರೆ ಎಲ್ಲರೂ ಕೂಡ ಕಂಟ್ರೋಲಿಗೆ ಬಂದು ಬೀಳ್ತದೆ. ಯಾಕೆ ಈ ಇವರಲ್ಲಿ ಸಣ್ಣ ಸಣ್ಣ ಅವರಲ್ಲ, ಇವತ್ತು ರೇಡ್ ಮಾಡುವವರು ತರುವವರು. ನಾವೀಗ ಎಷ್ಟೇ ನಮ್ಮ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಕಲಿಸಿದರೆ ನಾಳೆ ಕೋರ್ಟಿಗೆ ನಮ್ಮ ಲ್ಯಾಬ್ ಸರಿಯಿಲ್ಲ ಅಂತ ಹೇಳ್ತಾರೆ. ಸೊ ನಾವೊಮ್ಮೆ ನಮ್ಮಲ್ಲಿ ಅಂಥ ಲ್ಯಾಬ್ ನಾವು ಮಾಡಬೇಕು. ನಾಳೆ ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಕೋರ್ಟ್ ನಮ್ಮ ಲ್ಯಾಬ್ ರಿಪೋರ್ಟನ್ನು ಎತ್ತಿಡಬೇಕು. ಫ್ಯಾಂಟಾಸ್ಟಿಕ್. ಆ ಒಂದು ಯೋಜನೆ ಇದೆ, ಅದಕ್ಕೆ ನಾವು ಇದು ರೆಡಿ ಮಾಡ್ತಿದ್ದೇವೆ. ಇದಾಗಬೇಕು. ಅಥವಾ ನಾವು ಖಾಸಗಿ ಲ್ಯಾಬ್ ಹತ್ರಗೂ ಟೈಪ್ ಮಾಡ್ತೇವೆ, ಬಟ್ ಲ್ಯಾಬ್ ಶುಡ್ ಬಿ ಪರ್ಫೆಕ್ಟ್ ಲ್ಯಾಬ್. ನಾಳೆ ಯಾವುದೇ ವಾದ ಮಾಡಿದ್ರು ಕೂಡ ನಮ್ಮ ಲ್ಯಾಬ್ ರಿಪೋರ್ಟೇ ಬೆಸ್ಟ್ ರಿಪೋರ್ಟ್ ಅಂತ ಆಗಬೇಕು. ಫ್ಯಾಂಟಾಸ್ಟಿಕ್ ಸರ್. ಇದನ್ನು ಮಾಡಿಬಿಟ್ರೆ ಜನ ನಿಮ್ಮನ್ನು ಎಂದೂ ಮರೆಯಲ್ಲ. ಹಾಗಾದರೆ ನಮಗೆಲ್ಲ ಸೂಪರ್ ಮಾರ್ಕೆಟ್ ಇವತ್ತೇನು ಐಟಮ್ಸ್ ಬರ್ತದೆ, ಎಲ್ಲ ವ್ಯಾಪ್ತಿಗೆ ಬರ್ತವೆ. ಮಕ್ಕಳಿಗಿಂದ ಸ್ಟಾರ್ಟ್ ಆಗಿ ದೊಡ್ಡ ತನಕ ಕೂಡ ಎಲ್ಲವೂ ಕೂಡ ನಮಗೆ ಟೆಸ್ಟ್ ಮಾಡಿಸ್ಬೋದು. ಮಕ್ಕಳು ಅಂದ ತಕ್ಷಣ ನನಗೆ ಜ್ಞಾಪಕ ಆಗಿದ್ದು,
ಆ ನಿಟ್ಟಿನಲ್ಲಿ ನೀವು ನಿಮ್ಮ ಪ್ರಯತ್ನವನ್ನು ಶುರು ಮಾಡಿದ್ದೀರಿ. ಈ ಶಾಲಾ ಕಾಲೇಜುಗಳ ಸುತ್ತಮುತ್ತ ಆಗ್ತಿರುವಂಥ ದಂಧೆಗಳಿದಾವಲ್ಲ ಸರ್, ಅಬ್ಬಾ, ನೀವು ಸಿಗರೇಟ್ ಸಿಗುತ್ತೆ, ಸಿಗರೇಟಿನ ಹೆಸರಲ್ಲಿ ಬೇರೆ ಬೇರೆ ಸಿಗುತ್ತೆ, ಗಾಂಜಾಯಿಂದ ಹಿಡಿದು ನಿಮಗೆ MDMA ತನಕ ಎಲ್ಲವೂ ಕೂಡ ಸಿಗುತ್ತೆ. ಅದಕ್ಕೇನು ಮಾಡ್ತಾಯಿದ್ದೀರಿ? ಅದಕ್ಕೆ ಈಗ ಜನಜಾಗೃತಿ ಒಂದು ನಾವು ಜಂಕ್ ಫುಡ್ ಬ್ಯಾನ್ ಮಾಡೋ ಉದ್ದೇಶವಿದು. ಯಾಕೆ ಒಂದು ಮಕ್ಕಳಿಗೆ ಜನಜಾಗೃತಿ ಬರ್ತದೆ. ಇಲ್ಲ ಮಕ್ಕಳಿಗೆ ಪಾಪ ಏನು ಗೊತ್ತು, ನೀವು ಸ್ಕೂಲಲ್ಲೇ ಇವರಿಗಿಂತ ಫುಡ್ಡು ಕೊಟ್ಟರೆ ಹೊರಗೆ ಕೂಡ ಕರೆಕ್ಟ್ ಅದೇ ತಗೊಳ್ತಾರೆ. ಅವ್ರಿಗೇನು ಗೊತ್ತಿದೆ, ಫಸ್ಟ್ ಸ್ಕೂಲಲ್ಲಿ ಸಿಕ್ಕುವುದಿಲ್ಲ ಅಂತ ಹೇಳಿದಾಗ ಅವ್ರು ಆಲೋಚನೆ ಮಾಡೋದು ಯಾಕೆ ಅಂತೇಳಿ, ಅವ್ರ ಹೆಲ್ತಿಗೆ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಅಟ್ಲೀಸ್ಟ್ 100ರಲ್ಲಿ 30 ಜನ ಆದರೂ ಕೂಡ ಒಂದು ಆಲೋಚನೆ ಬರ್ತದೆ, ಹೊರಗೆ ಹೋಗಿ ಬೇಡಮ್ಮ ನಮಗೆ ತಿನ್ನಬಾರ್ದು ಅಂತೇಳಿ ಹೌದು ಭಾವನೆಗಳು ಬರ್ತದೆ. ಎರಡನೇಲಿ ಸುತ್ತಮುತ್ತ ಈ ಸಿಗರೇಟ್ ಇವರ ವಿರುದ್ಧ ಎಲ್ಲ ಕಠಿಣವಾದ ಕ್ರಮನೇ ಆಗಬೇಕು. ನಾನು ಅವತ್ತೇ ಬಹುಶಃ ಇದ್ದಂಥ ಸಂದರ್ಭದಲ್ಲಿ ನಾನು ಅದನ್ನು ಕಾನೂನು ತಂದೆ. ಮುಂಚೆ ಸಿಂಗಲ್ ಸಿಗರೇಟ್ ಕೊಡ್ತಾಯಿದ್ರು, ಯಾಕೆ ಮಕ್ಕಳಿಗೆ ಸ್ವಲ್ಪ ದುಡ್ಡಿದ್ದರೆ ಸಾಕು ಸಿಂಗಲ್ ಸಿಗರೇಟ್ ತೆಗಿತಾಯಿದ್ರು, 4-5 ಜನ ಹಂಚ್ತಾಯಿದ್ರು. ಅದಾಗ ಸಿಂಗಲ್ ಸಿಗರೇಟ್ ಅವನಿಗೆ ಪ್ಯಾಕೇ ಮಾಡಬೇಕು ಅಂತೇಳಿ ಕೂಡ ಸಿಸ್ಟಮ್ ಮಾಡಿದ ಅವತ್ತು ನಾನೇ ಅವತ್ತು ಮಾಡಿದ್ದೆ. ಕಾಟ್ ಆ್ಯಕ್ಟು ಕೂಡ ಮಾಡಿ ಇವತ್ತು ರಿವ್ಯೂ ಟೊಬ್ಯಾಕೋ ಸಂಬಂಧಪಟ್ಟರೆ ರಿವ್ಯೂ ಇವತ್ತು ಆಗ್ತಾಯಿದೆ. ನಾನು ಕೇಳುವಂಥ ಜನರಿಗೆ ಇದೆಲ್ಲ ಕೂಡ ಸರ್ಕಾರ, ಪೊಲೀಸ್ ಅಧಿಕಾರಿಗಳು ಇವರು ಇದನ್ನು ಯಾಕೆ ಇದರ ಬೆನ್ನಿಂದ ಬೀಳಬೇಕು? ನಿಮಗೆ ಜನರಿಗೆ ಏನಾಗಿದೆ? ಜನ ಸೆಲ್ಫ್ ಡಿಸಿಪ್ಲಿನ್ ಅಲ್ಲ. ಅಲ್ಲ, ನಾನು ಒಂದು ಇಟ್ಸ್ ವೆರಿ ಡಿಫಿಕಲ್ಟ್ ಸರ್, ನನಗೆ ಗೊತ್ತಿದೆ. ಆದರೆ ಒಂದು ಸಾಮಾನ್ಯ ಪ್ರಶ್ನೆ ಕೇಳ್ತಾ ಇದ್ದೀನಿ, ಜನಸಾಮಾನ್ಯರ ಪ್ರಶ್ನೆ ಇದು. ಈಗ ಬೀಡಿ, ಸಿಗರೇಟು, ತಂಬಾಕು ಅದನ್ನು ತಗೊಂಡ್ರೆ ಇದಕ್ಕೆ ಶಾಸನ ವಿಧಿಸಿದೆ ಎಚ್ಚರಿಕೆ, ಕ್ಯಾನ್ಸರ್ನ ದೊಡ್ಡ ದೊಡ್ಡ ಫೋಟೋ ಹಾಕ್ಬಿಟ್ಟು ನಾವು ಹಾಕ್ತೀವಿ. ಅದೇ ರೀತಿ ಈ ಫುಡ್ ಐಟಮ್ಗಳಿರ್ತಾವಲ್ಲ ಸರ್, ಅದರಲ್ಲೂ ಕೂಡ ಇಂತಿಂಥದ್ದಿದೆ. ನೀವು ಆಗಲೇ ಹೇಳಿದ್ರೆ ನೋಡಿ, ಎಂಥ ಪಾಯಿಂಟ್ ಅದು. ಇಷ್ಟು ತಿಂಗಳದಿದೆ ಆಹಾರ, ಹೌದು ಅಂತ ಏನಾದರೂ ಆ ರೀತಿ ಬರುವಂಥದ್ದು ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ? ಅಲ್ಲ, ಅದನ್ನು ಮಾಡಬೇಕು, ಮತ್ತು ಕರೆಕ್ಟಾಗಿ ಮಾಡಿ. ಇದಕ್ಕೆ ಕಾಣೋದೇ ಇಲ್ಲ ಇವರೆಂತ ಬರೀತಾರೆ ಅಂತೇಳಿ. ಕರೆಕ್ಟ್. ನೀವು ನೋಡಿ, ಸಣ್ಣ ಅಕ್ಷರಗಳಲ್ಲಿ ಸಣ್ಣ ಅಕ್ಷರ ಶುರುವೇ ಕಾಣೋದಿಲ್ಲ, ಇದನ್ನು ಮತ್ತು ಕಾಣೋದಿಲ್ಲ. ಯಾರಿಗೆ ಏನು ಬರ್ದಿದ್ದಾರೆ ಅಂತ ಅರ್ಥ. ಫಾರ್ಮಸಿಟಿಕಲ್ ನೋಡಿ, ಹೌದು, ಏನು ಬರೆದ್ರೆ ನಮ್ಗೆ ಅರ್ಥನೇ ಆಗೋದಿಲ್ಲ ನಿಜ ಇದರಲ್ಲಿ. ಅದಕ್ಕೆಲ್ಲ ಕಾನೂನು ಮಾಡಬೇಕಂತ ಉದ್ದೇಶ ಇದೆ ನಮಗೆ. ಜನ ಗೊತ್ತಾಗಬೇಕು ನಾವು ಏನು ತಿಂತಾ ಇದ್ದೇವೆ, ಏನು ತೆಗಿತಾ ಇದ್ದೇವೆ. ಬೇರೆ ಯಾವುದೇ ವಿಚಾರ ಇರಲಿ, ಡಿಪಾರ್ಟ್ಮೆಂಟ್ ಅದು ಇದು ಇಂಡಿವಿಜುವಲ್ ಎಫೆಕ್ಟ್ ಆಗ್ತದೆ. ನೀವು PWD, RDPR ಅದೆಲ್ಲ ಕೂಡ ಡೆವಲಪ್ಮೆಂಟ್ ಬೇರೆ. ಹೌದು, ಇದು ಆಗಿಲ್ಲ, ಇದು ಹ್ಯೂಮನ್ಗೆ ಸಂಬಂಧಪಟ್ಟಂತ. ಒಂದು ಸಂಗತಿ ಹೇಳ್ತೀನಿ ಸರ್, ನಮ್ಮ ದೇಶ ಹಾಳು ಮಾಡಬೇಕು ಅಂತಂತಂದರೆ ಬಾಂಬ್ ಹಾಕಬೇಕು ಅಂತ ಏನಾಗುತ್ತೆ ಅಷ್ಟೇ. ಯುದ್ಧ ಮಾಡಬೇಕು ಅಂತಿಲ್ಲ, ಪಾಕಿಸ್ತಾನ ಜೊತೆ ಯುದ್ಧ ಮಾಡಬೇಕು ಅಂತಿಲ್ಲ ಸರ್. ನಮ್ಮ ಯುವಕರನ್ನ ಕೆಡಿಸ್ಬಿಟ್ರೆ ಸಾಕು. ಅವ್ರನ್ನ ನೀವು ಡ್ರಗ್ಗಿಗೆ ಅಡಿಕ್ಟ್ ಮಾಡಿಬಿಟ್ರೆ ಸಾಕು. ಈ ದರಿದ್ರ ಆಹಾರ ಕೊಟ್ಬಿಟ್ಟು 6 ತಿಂಗಳದು 8 ತಿಂಗಳದು ತಿನ್ನಿಸಿ ರೋಗ ಬರೆಸ್ಬಿಟ್ರೆ ಸಾಕು. ರೋಗಿಷ್ಟ ಸಮಾಜ ಸೃಷ್ಟಿ ಮಾಡಿಬಿಟ್ರೆ ಸಾಕು. ಜೊತೆಗೆ ಏನು ಅಂದರೆ ಈ ಥರ ಮೆಡಿಸಿನ್ ಎಲ್ಲ ಕೊಟ್ಟು ಈ ಕ್ಯಾನ್ಸರ್ ಪಾಪ ದೊಡ್ಡ ದೊಡ್ಡ ರೋಗಗಳಿಗೆ ಈ ಥರದ್ದು ಡೂಪ್ಲಿಕೇಟ್ ಔಷಧಿ ತಿಂದುಬಿಟ್ರೆ ಅವ್ರು ಬದುಕೋದು ಹೆಂಗೆ ಸರ್? ಮುಗಿತು ನೋಡಿ ಕತೆ. ಆಮೇಲೆ ಡ್ರಗ್ ಅಂತೂ ಸರ್ ನಾನು ಹೇಳ್ತೀನಿ, ಒನ್ ವೇ ಹೋದಂತವ್ರು ಮತ್ತೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಭಾಳ ಕಷ್ಟ. ಅದಕ್ಕಾಗಿ ಸಣ್ಣ ಮಕ್ಕಳನ್ನೇ ಟಾರ್ಗೆಟ್ ಮಾಡೋದು. ಸಣ್ಣ ಮಕ್ಕಳುಗಳೇ ಒಮ್ಮೆ ಸಿಕ್ಕಿದ ಮತ್ತು 20 ವರ್ಷ ಅವನಿಗೆ ತೊಂದರೆ ಇಲ್ಲ, ಒಮ್ಮೆ ಸಿಕ್ಕಿಬಿಟ್ರೆ. ಸರ್, ನೀವು ಹೇಳಿದ ಒಂದು ಪಾಯಿಂಟ್ ತುಂಬ ಚೆನ್ನಾಗಿದೆ. ನಾನು ಅದಕ್ಕೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ಪ್ರೋಗ್ರಾಮ್ನು ಕೂಡ ಮಾಡ್ತೀನಿ. ಶಾಲೆಗಳಲ್ಲಿ ಮಕ್ಕಳುಗಳಿಗೆ ಇದರ ಬಗ್ಗೆ ತಿಳುವಳಿಕೆ ಹೇಳಬೇಕು. ನಮ್ಮ ಶಾಲೆಗಳಲ್ಲಿ ಈ ರೀತಿಯ ಫುಡ್ ಅಲೋ ಇಲ್ಲ, ತಂದೆ ತಾಯಿಗಳಿಗೆ ಸ್ಟ್ರಿಕ್ಟಾಗಿ ಹೇಳಬೇಕು. ನನ್ನ ಮಗಳು ಓದುವಂಥ ಶಾಲೆನಲ್ಲೂ ಕೂಡ ಸರ್ಕ್ಯುಲರ್ ಇದೆ. ಈಗ ಯಾರೂ ಕೂಡ ಈ ಚಿಪ್ಸ್ ಕಳಿಸ್ತೆ, ಪಿಜ್ಜಾ ಕಳಿಸ್ತೆ, ಬರ್ಗರ್ ಕಳಿಸ್ತೆ, ಅದನ್ನ ಯಾವುದನ್ನು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಎಲ್ಲ ಶಾಲೆಗಳಲ್ಲೂ ಕೂಡ ಇದು ಬರಬೇಕು. ಹೌದು.